ಒಬ್ಬೊಬ್ಬ ಹೆಣ್ಣು ಕೂಡ ತುಂಬಾ ಮುಖ್ಯವಾದವಳು. ಒಂದ್ ಮನೆಯಲ್ಲಿ ಕುಟುಂಬ ಅನ್ನೋ ಕಾನ್ಸೆಪ್ಟ್ ಹೆಣ್ಣಿದ್ರೆ ಮಾತ್ರ ಸಾಧ್ಯ. 4 ಗಂಡಸರು ಮಾತ್ರ ಇದ್ರೆ ಅದನ್ನ ಕುಟುಂಬ ಅಂತ ಯಾರು ಹೇಳೋಲ್ಲ. ಆ ಜಾಗದಲ್ಲಿ ಒಂದೇ ಒಂದ್ ಹೆಣ್ಣಿದ್ರೆ ಅದನ್ನ ಕುಟುಂಬ ಅಂತ ಕರಿಬಹುದು. ಆ ಹೆಣ್ಣು ತುಂಬಾ ಬಲವಂತೆಯಾಗಿರ್ತಾಳೆ. ಅವರಲ್ಲಿ ಹಲವಾರು ವಿಷಯಗಳನ್ನ ಮಾಡಿ ಸಾಧಿಸಿ ಒಂದು ಕುಟುಂಬನ ನಿರ್ವಹಿಸ್ತಾ ಇರ್ತಾರೆ. ಹಾಗಿರುವಾಗ ಅವರ ಪ್ರತಿ ತಿಂಗಳ ಋತುಚಕ್ರ ಅವರಿಗೆ ಒಂದು ಸಮಸ್ಯೆಯಾಗಿ ಇರಬಾರ್ದು. ಔಷಧೀಯ ಗುಣಗಳಿರುವ ಅಗ್ರ ಶ್ರೇಣಿಯ ನ್ಯಾಪ್ಕಿನ್ಗಳನ್ನ ಮೊದಲ ಬಾರಿಗೆ ಇಂಡಿಯಾಗೆ ಪರಿಚಯ ಮಾಡಿದ್ದು ಫೆಮಿನೆ. ಈ ಫೆಮಿನೆ 5 ವಿಧವಾದ ಔಷಧೀಯ ಗುಣಗಳಿರುವ ನ್ಯಾಪ್ಕಿನ್ಗಳನ್ನ ಭಾರತಕ್ಕೆ ಪರಿಚಯ ಮಾಡಿದ್ದು. ಕಾರಣ ಏನು ಅಂತಂದ್ರೆ 16 ವರ್ಷಗಳಿಂದ ಈ ಉದ್ಯಮದಲ್ಲಿದ್ದೀವಿ. ಹಲವಾರು ಮಹಿಳೆಯನ್ನ ಭೇಟಿ ಮಾಡಿ ಅವರ ಋತುಚಕ್ರದ ಸಮಸ್ಯೆಗಳ ಬಗ್ಗೆ ಕೇಳಿದ್ದೀವಿ. 10 ರಿಂದ 55 ವರ್ಷದ ಹೆಣ್ಣು ಮಕ್ಕಳು ಹೇಳುವ ಸಮಸ್ಯೆಗಳನ್ನೆಲ್ಲ ಕೇಳುವಾಗ ನಮ್ಮ ಹೃದಯದಿಂದ ಕಣ್ಣೀರೇ ಬಂದ್ಬಿಡುತ್ತೆ. ಅಷ್ಟೊಂದು ಸಮಸ್ಯೆಗಳು. ತೊಡೆಗಳೆರಡರಲ್ಲೂ ಗಾಯ ಆಗ್ತಿದೆ, ಇಚ್ಚಿಂಗ್ ಇರಿಟೇಷನ್ ಇದೆ, ನಡೆಯೋಕಾಗಲ್ಲ ಇತ್ಯಾದಿ. ನಮ್ಮ ಬ್ಲಡ್ಡೇ ಹೊರಗೆ ಬರ್ತಿರೋದು, ಆದ್ರೆ ಕೆಟ್ಟ ವಾಸನೆ ನಮ್ ಸುತ್ತ ಇದ್ದೇ ಇರತ್ತೆ. 15 ದಿನ ನನ್ನಿಂದ ಊಟ ಮಾಡಕ್ಕಾಗಲ್ಲ, ವಾಮಿಟ್ ಬರೋ ತರ ಇರತ್ತೆ, ತಲೆ ನೋವಿರತ್ತೆ. ಎಲ್ರಿಗೂ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಪೀರಿಯಡ್ಸ್ ಅಂದ್ರೆ ಇದೆಲ್ಲ ಇದ್ದೇ ಇರುತ್ತೆ, ನೀನ್ ಇದನ್ನೆಲ್ಲ ಸಹಿಸ್ಕೊಂಡೇ ಬಾಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. 2008ರಲ್ಲಿ ನನಗೆ ನಡೆದ ಬದಲಾವಣೆ ಏನು ಗೊತ್ತಾ? ಈ ಸಮಸ್ಯೆಗಳಿಗೆಲ್ಲ ಋತುಚಕ್ರ ಕಾರಣ ಅಲ್ಲ, ಪ್ಯಾಡ್ ಮಾತ್ರ ಕಾರಣ ಅಂತ ನನ್ನ ತಲೆ ಕುಟುಕಿ ಹೇಳೋ ತರ ಈ ಫೆಮಿನೈನ್ ಪ್ಯಾಡ್ಸ್ ನನಗೆ ಸಿಕ್ತು. ಇದನ್ನ ಉಪಯೋಗಿಸಿದ ಮೇಲೆ ಏನಪ್ಪಾ ಇದು ಇಷ್ಟೊಂದ್ ಚೆನ್ನಾಗಿದೆ, ಪೀರಿಯಡ್ಸ್ ನಲ್ಲಿರೋ ಸಮಸ್ಯೆನೇ ಕಾಣಿಸ್ತಿಲ್ವಲ್ಲ, ನಾರ್ಮಲ್ ದಿನ ಇದ್ದಂಗಿದೆ, ಸ್ಮೆಲ್ ಇಲ್ಲ, ಹಲವಾರು ಕೆಲಸಗಳನ್ನ ಮಾಡೋಕಾಗ್ತಿದೆ, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ಬೋದು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು. ಇದೆಲ್ಲ ನನ್ನ ದೇಹ ನನ್ಗೆ ಹೇಳ್ತು. ನನ್ನ ದೇಹ ನನ್ನೊಂದಿಗೆ ಮಾತನಾಡಿ ನನ್ನ ಹತ್ರ ಹೇಳಿರೋ ವಿಷಯ ಏನು ಗೊತ್ತಾ? ನನ್ನ ಸುತ್ತ ಇರೋ ಎಲ್ಲ ಮಹಿಳೆಯರಿಗೂ ಈ ವಿಷಯವನ್ನ, ಈ ಪ್ರಜ್ಞೆನ ತಲುಪಿಸು ಅಂತ. ಈಗ ನಾವು ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಕೋಟಿಗಟ್ಲೆ ಮಹಿಳೆಯರಿಗೆ ಇದನ್ನ ತಲುಪಿಸುತ್ತಿದ್ದೇವೆ. ಈ ಸುದ್ದಿಯನ್ನ ನಾವು ಮತ್ತೆ ಮತ್ತೆ ಹೇಳುವುದರ ಮೂಲಕ ಯಾವುದೋ ಒಂದು ಮೂಲೆಯಲ್ಲಿರೋ ಹೆಣ್ಣಿಗೆ ಇದು ಕೇಳಿಸಿ ಅವರು ಬದಲಾಗಿ ಉಪಯೋಗ ಮಾಡಿ ಅವರು ಸಂತೋಷವಾಗಿದ್ದಾರೆ ಅಂದ್ರೆ ಅಷ್ಟೇ ಸಾಕು ನಮಗೆ. ಅವರ ಆಶೀರ್ವಾದ ಮಾತ್ರ ಸಾಕು ನಮ್ಗೆ. ಈಗ ನಮ್ಮ ಗ್ರೂಪ್ ನಲ್ಲಿ ಸುಮಾರು 7,000 ಮಹಿಳೆಯರು ಡಿಸ್ಟ್ರಿಬ್ಯೂಟರ್ ಚಾನೆಲ್ ನಲ್ಲಿದ್ದಾರೆ. ಅವರು ಏನ್ ಮಾಡ್ತಾರಂದ್ರೆ ಇದನ್ನ ಉಪಯೋಗಿಸಿದ ಮೇಲೆ ಅವರ ಆರೋಗ್ಯ ಚೆನ್ನಾಗಿದೆ, ಪೀರಿಯಡ್ಸ್ ನ ಮರ್ಸುತ್ತೆ. ಇಚ್ಚಿಂಗ್ ಇರಿಟೇಷನ್ ಇಲ್ಲ, ಓವರ್ಫ್ಲೋ ಇಲ್ಲ, ಇರ್ರೆಗ್ಯುಲರ್ PCOD, ಫೈಬ್ರಾಯ್ಡ್ಸ್ ಏನೂ ಇಲ್ಲ. ಎಷ್ಟೊಂದ್ ಜನ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಟ್ರೀಟ್ಮೆಂಟ್ಗೆ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ತುಂಬಾ ನೋವಾಗತ್ತೆ. ಯಾವ ಪಶು ಪಕ್ಷಿಗಳು ಈ ರೀತಿ ಟ್ರೀಟ್ಮೆಂಟ್ಗೆ ಹೋಗುತ್ತೆ ಹೇಳಿ? ಮನುಷ್ಯಂಗ್ ಮಾತ್ರ ಯಾಕಿಂತ ಒಂದ್ ಕೆಟ್ಟ ಪರಿಸ್ಥಿತಿ ಬಂದಿದೆ? ಕಾರಣ ಮಾರ್ಕೆಟ್ನಲ್ಲಿ ಸಿಗೋ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನಲ್ಲಿ ತುಂಬಾ ಹಾನಿಕಾರಕ ಕೆಮಿಕಲ್ಸ್ ಇವೆ. ಬಂಜೆತನ, ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಅಂತ ಹೇಳೋಕೆ ತುಂಬಾ ನೋವಾಗ್ತಿದೆ. 10 ವರ್ಷದ ಮಗುವಿಗೆ ಗೊತ್ತಾಗಲ್ಲ. ಖರೀದಿ ಮಾಡ್ಕೊಡೋ ಅಪ್ಪ ಅಮ್ಮ ಎಚ್ಚೆತ್ಕೊಳ್ಳಿ. ಫೆಮಿನೈನ್ ನಲ್ಲಿ ಔಷಧೀಯ ಗುಣಗಳಿವೆ. ಆನಯಾನ್, ಇನ್ಫ್ರಾರೆಡ್, ಮ್ಯಾಗ್ನೆಟಿಕ್, ನ್ಯಾನೋ ಮತ್ತು ಕೈಟಿನ್ ನ ಗುಣಗಳಿವೆ. ಬದಲಾಗ್ಬಿಡಿ. ಇದ್ರೊಳಗಿರೋ ಕಾಟನ್ ಎಂಥದ್ದು ಅಂತ ನಿಮಗೆ ಗೊತ್ತಾಗ್ಬೇಕು. ಒಂದ್ ದೇಹನ್ ಕೊಯ್ದ್ರೆ ಅಲ್ಲಿ ಪ್ಲಾಸ್ಟಿಕ್ ಅಥವಾ ಕೆಮಿಕಲ್ಸ್ ಇಟ್ಟು ಏನೂ ಮಾಡಲ್ಲ. ಇದರಲ್ಲಿರೋ ಕಾಟನ್ ಅಗ್ರ ಶ್ರೇಣಿಯ ಕಾಟನ್. ಇದರಲ್ಲಿರೋ ಜೆಲ್ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇದಷ್ಟು ಇರೋ ಇಂಥ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಹೆಣ್ಮಕ್ಳು ಬದಲಾಗಬೇಕು. ಪ್ಯಾಂಟಿ ಲೈನರ್ ಪ್ಯಾಕ್ನಲ್ಲಿ 30 ಪೀಸ್ ಇರುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಪೀರಿಯಡ್ಸ್ ನಿಂತವರು, ಗರ್ಭಕೋಶ ತೆಗೆಸ್ಕೊಂಡವರು, ಮಕ್ಕಳು ಎಲ್ಲರೂ ಉಪಯೋಗಿಸ್ಬೋದು. ಯಾಕಂದ್ರೆ ಆ 5 ಔಷಧಿಯ ಗುಣಗಳಿಗೋಸ್ಕರ. ನಮ್ಮ ಮೈಯಲ್ಲಿರೋ ಹಲವಾರು ಟಾಕ್ಸಿನ್ಸ್ ನಮ್ಮ ಬೆವರಿನ ಮೂಲಕ, ಯೂರಿನ್ ಮೂಲಕ, ಮೋಷನ್ ಮೂಲಕ ಹೊರಗಡೆ ಹೋಗುತ್ತವೆ. ರೆಗ್ಯುಲರ್ ಆಗಿ ನೀವು ಪ್ಯಾಂಟಿ ಲೈನರ್ಸ್ ಯೂಸ್ ಮಾಡಿದ್ರೆ ಅವೆಲ್ಲದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಬಹುದು. ಒಟ್ಟಾರೆ ನೋಡಿದ್ರೆ ನಮ್ಮ ದೇಹನೇ ನಮಗೆ ಬಹಳ ದೊಡ್ಡ ಆಸ್ತಿ. ನಮ್ಮನ್ನ ಹಲವಾರು ತೊಂದರೆಗಳಿಂದ, ರೋಗಗಳಿಂದ ಕಾಪಾಡಿ ಆರೋಗ್ಯವಾದ ಜೀವನದತ್ತ ಸಾಗಿಸ್ಬೇಕಂದ್ರೆ ಈ 5 ಔಷಧೀಯ ಗುಣಗಳಿರೋ ಫೆಮಿನೈನ್ ಸ್ಯಾನಿಟರಿ ನ್ಯಾಪ್ಕಿನ್ನ ಉಪಯೋಗಿಸಿ. ಇದಕ್ಕೆ ISO, FDA, CE ಸರ್ಟಿಫಿಕೇಟ್ ಪಡೆದಿರೋ ಫೆಮಿನೈನ್ ನ್ಯಾಪ್ಕಿನ್ನ ಉಪಯೋಗಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ನಮ್ಮ ಅತಿ ದೊಡ್ಡ ಆಸ್ತಿ ನಮ್ಮ ಆರೋಗ್ಯನೇ ಅಲ್ವಾ? ಧನ್ಯವಾದಗಳು.